ಮಾತಾಡ್ಕೋತಾ ಇದ್ದೆ. ಆಮೇಲೆ ಅಮ್ಮ ಯಾವ ಕಷ್ಟನೂ ಇಲ್ಲಮ್ಮ ಅಂತ ಹೇಳ್ತಾ ಇದ್ದೆ. ನಮ್ಮಮ್ಮ ಆಸೆ ಇಡಬೇಡ ಕಣೆ, ಅದು ಇನ್ನೂ ಕೈಗೆ ಬಂದಿಲ್ಲ. ಅವ್ನು 4 ದಿವಸನೂ ಇದ್ದೆ. ಬಂದ್ರ ಇವರು ದೊಡ್ಡವರು ಒಂದೇ ಅದೆಲ್ಲಿ ಆ ದುಡ್ಡು ಎತ್ಕೊಂಡು ಹೋಗಾಯ್ತು ಅಂದ್ರು. ರಾತ್ರಿ ಶಿಫ್ಟಿಂಗ್ ಮಾಡೋಕ್ಕೆ ಇವರು ಅಲ್ಲಿ ಜ್ವರ ಫುಲ್ ಮಕ್ಕಳಿಗೆ ಇಬ್ಬರಿಗೂ ಎಷ್ಟು ಜ್ವರ ಅಂದರೆ ಹಿಂಗೆ ಮುಟ್ಟದ್ ಆ ಬೆಡ್ಶೀಟು ಎಲ್ಲ ಹಾಕಿದ್ದೀವಿ, ಅದು ಹಿಂಗೆ ಬೆಡ್ಶೀಟು ಅದನ್ನ ತೆಗೆದ್ರೆ ಅಷ್ಟು ಬಿಸಿ ನಮ್ಮ ರೀನ್ಗೆ. ಆ ಮಕ್ಕಳನ್ನ ಬಿಟ್ಬಿಟ್ರು ಓಡ್ ಬಂದರು ಅವರು. ಆ ಫಂಕ್ಷನ್ಗೆ ಇರದೆ 40 days ಫಂಕ್ಷನ್ಗೆ ಇರದೆ ಶಿಫ್ಟಿಂಗ್ ಮಾಡಬೇಕು ಮನೆಗೆ, ಯಾರೂ ಇಲ್ಲ, ನನ್ನ ತಮ್ಮ ಒಬ್ಬನೇ ಮಾಡ್ತಾವನೆ ಅಂತ ಫೋನ್ ಮಾಡಿದ್ರು. ಫೋನ್ ತೆಗಿಲಿಲ್ಲ ಅಂದ್ಬಿಟ್ಟು ತಪ್ಪಕ್ಕಂತ ಕಟ್ಟೆ ಮಾಡಿಬಿಟ್ರು ಅವ್ರ ತಮ್ಮ. ಸರಿ ಕೋಪ ಮಾಡ್ಕೊಂಡವನೇ, ನಾನು ಹೋಗಿ ಶಿಫ್ಟ್ ಮಾಡಬೇಕು, ಒಬ್ಬನಿಗೆ ಆಗಲ್ವಂತೆ. ಎಷ್ಟು ಬೇಜಾರಾಗೋಯ್ತು ಅಂದರೆ ಅಳೋ ಸೌಂಡ್ಗೆ ನಮ್ಮಮ್ಮ ಇಲ್ಲಿಂದ ಎದ್ದು ಅಲ್ಲಿ ಬಂದ್ಬಿಟ್ಟು ಏನಾಯಿತು ಅಂದರು. ದುಡ್ಡು ಇಲ್ವಂತೆ ಕಣಮ್ಮ, ಎತ್ಕೊಂಡು ಹೋಗ್ಬಿಟ್ಟವನೇ. ಎಂಥ ಮೋಸ್ಕರ. ಸೈಟು ನಮಗೆ ಒಳ್ಳೇದು ಕೊಡಿಸ್ಲಿಲ್ಲ, ಫ್ಯೂಚರಲ್ಲಿ ನಮ್ಗೆ ಒಳ್ಳೇದೇ ಇಲ್ಲ. ದುಡ್ಡು ತಗೊಂಡೋಗ್ಬಿಟ್ಟ. ಅಲ್ಲ ಅವ್ರ ಅಮ್ಮನಿಗೆ ಬುದ್ಧಿ ಇಲ್ವಾ? ಅಲ್ಲಿ ಕೂತ್ಕೊಂಡವ್ರಲ್ವಾ? ಎಲ್ಲನೂ ಎತ್ಕೊಂಡು ಹೋಗ್ಬಿಟ್ರೆ ಹೆಂಗೋ? ಅವನು 2 ತಗೊಂಡವನೆ, 2 ಲಕ್ಷ ಚಿಕ್ಕವನು. ಇವ್ರಿಗೊಂದು 2 ಲಕ್ಷ ಕೊಡೋ, ನೀನು 4 ಲಕ್ಷ ತಗೋತಾ ಇದೆಯಲ್ವ ಅಂತ ಹೇಳ್ಬೇಕಲ್ವಾ ಬೇಡವಾ? ಏನೂ ಹೇಳಿಲ್ಲ. ಶಿಫ್ಟ್ ಮಾಡಿರೋದು ಇವರು ಕಷ್ಟಪಟ್ಟು ಬಂದು ದೇವ್ರ ಹತ್ರ ಇಟ್ಟಿರೋ ದುಡ್ಡನ್ನ ತೆಗ್ದು ಅವ್ರು ಚಿಕ್ಕ ತಮ್ಮ ತೆಗ್ದು ಅಲ್ಲಿ ಕೊಟ್ಬಿಟ್ಟು ಜೋಬಲ್ ಹಾಕೊಂಡು ಒಯ್ತಾ ಇದ್ರಂತೆ. ಆಗ ಇವ್ರಂದ್ರಂತೆ, ಕೊಡೋಣ ನನಗೊಂದು 2 ಲಕ್ಷ ಸಾಲವಾಗಿ ಕೊಡು, ನಾನು ತಿಂಗಳು ಕಟ್ಬಿಡ್ತೀನಿ ಅಕೌಂಟ್ಗೆ, ಅಮ್ಮನ ಅಕೌಂಟ್ಗೆ ಹಾಕ್ಬಿಡ್ತೀನಿ, ನನಗೊಂದು ಸ್ವಲ್ಪ ದುಡ್ಡು ಕೊಡು, ನಾನು ಸ್ವಲ್ಪ ಒಡವೆ ಎಲ್ಲ ಇಟ್ಬಿಟ್ಟು ಅವಳೆ ಬಿಡಿಸ್ಕೋಬೇಕು, ಬಡ್ಡಿ ಕಟ್ಟೋಕ್ಕೆ ಕಷ್ಟ ಆಯ್ತೈತೆ ಅಂದಿದ್ದಕ್ಕೆ. ಇಲ್ಲಪ್ಪ, ನಾನು ಫಸ್ಟೇ ಹೇಳ್ಬಿಟ್ಟಿದ್ದೆ, ನಂಗೆ 6 ಲಕ್ಷನೂ ಬೇಕು, ನನಗೆ ಮನೆ ಕಟ್ತಾ ಇರೋದಕ್ಕೆ ಅದು ಇದು ಟೈಲ್ಸು ಗೀಲ್ಸು ಎಲ್ಲ ಹಾಕ್ಸ್ಬೇಕಲ್ಲ, ಅದಕ್ಕೆ ಬೇಕು ಅಂದ್ರಂತೆ. ಅಂದ್ಬಿಟ್ಟು ಇವ್ರೇನು ಮಾಡ್ಬಿಟ್ಟವ್ರೆ, ಏನು ಮಾತಾಡಿಲ್ಲ. ಅವರಷ್ಟೇ ಮಾತಾಡೋದು ಅವ್ರ ಅಣ್ಣನ ಜೊತೆ. ಬೇಜಾರಾಗ್ಬಿಟ್ಟು ಇಷ್ಟೇ ಹೇಳಿರೋದವರು, ದುಡ್ಡು ತಗೊಂಡು ಹೋಗು ಅಂತ ಅಂದ್ಬಿಟ್ರು ಕಣ್ಣು ಮುಚ್ಕೊಂಡು. ಮೊದಲೇ ಆ ಒಡವೆಗೆ ಬೇರೆ ಬೇಜಾರಿತ್ತು, ಇದು ಬರುತ್ತೆ ಅಂತ ತುಂಬ ಮನಸ್ಸಿಟ್ಬಿಟ್ಟಿದೆ. ಏನು ಮಾಡೋದು, ನಮ್ಮ ಗ್ರಹಚಾರ ಹೇಳ್ತಾರಲ್ವ, ತಲೆ ವಿಧಿ ಅಂತಾರೆ. ಆ ವಿಧಿ ನಮಗೆ ಹಿಂಗೆ ಆಟ ಆಡಿಸ್ತೈತೆ. ನಾನು ಯಾವ ಜನ್ಮದಲ್ಲಿ ಏನು ಮಾಡೋದು ನಾವು ಗೊತ್ತಿಲ್ಲ. ಇವ್ರ ಹತ್ರ ಸಿಕ್ಕಾಕೊಂಡು ಸಾಯ್ತಾ ಇದ್ದೀನಿ. ಏನು ಮಾಡಲಿ? ನಾನೇನು ಮಾಡಿದೆ, ಫೋನ್ ಮಾಡಿದ್ರೆ, ಯಾಕಂದರೆ ಫಸ್ಟೇ ಒಂದು ಸರಿ ಈ ಥರನೇ ದುಡ್ಡು ವಿಷಯ ಬಂದಾಗ ಕೇಳಿದೆ. ನನ್ನ ಕೇಳಲೇ ಇಲ್ವಲ್ಲ ಅಂದಿದ್ದಕ್ಕೆ, ನೀವು ದುಡ್ಡು ಇರಬೇಕಾದ್ರೆ ಕೇಳಬೇಕಮ್ಮ, ದುಡ್ಡು ಇರಬೇಕಾದ್ರೆ ಕೇಳಿದ್ರೆ ಕೊಡ್ತೀವಿ, ನೀವು ದುಡ್ಡು ಇಲ್ಲದೇ ಇದ್ದಾಗ ಕೇಳಿದ್ರೆ ಎಲ್ಲಿರುತ್ತೆ ದುಡ್ಡು ಅಂದರು. ಅದು ಒಂದು ನಂಬಿಕೆಯಲ್ಲಿ ಮಿಲ್ಟ್ರಿ ಕೆಲಸ ಅಂದರೆ ಒಳ್ಳೆ ಮನುಷ್ಯ ಇರ್ಬೋದು, ಒಳ್ಳೆ. ನಮಸ್ತೆ ಮಾಮ, ಮರ್ಯಾದೆಗೆ ಮಾತಾಡ್ತಾ ಇದ್ದೀನಿ, ನಮಸ್ತೆ ಮಾಮ ಅಂದೆ. ನಮಸ್ತೆ ಅಂದರು. ಏನಮ್ಮ ವಿಷಯ ಅಂದರು. ನಾನಂದೆ, ಇಲ್ಲ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ನಾನು ಒಡವೆಲಿ ಸಿಕ್ಕಾಕೋಬಿಟ್ಟಿದ್ದೀನಿ, ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ, ಒಂದು 2 ಲಕ್ಷ ರೂಪಾಯಿ ಕೊಡಿ, ನಾನು ಮಂತ್ಲಿ ಕಟ್ಕೊಂಡು ಹೋಗ್ಬಿಡ್ತೀನಿ, ನಿಮ್ಮ ಹತ್ರನೇ ಅಕೌಂಟ್ಗೆ ಹಾಕ್ಬಿಡ್ತೀನಿ, ಆಂಟಿ ಅಕೌಂಟ್ಗೆ. ಅದು ಆಂಟಿದ್ದು ತಾನೇ ದುಡ್ಡು ಒಂದೇ. ಅದಕ್ಕೆ ಎಷ್ಟೊಂದು ಆರ್ಗ್ಯುಮೆಂಟು ಗೊತ್ತಾ. ಇಲ್ಲಮ್ಮ ನಮಗೆ ಬೇಕು ಅಂದರು. ಆ ಕೋಪ ಬರ್ತದ ಇಲ್ವಾ? ನಾನಂದೆ, ಶಿಫ್ಟಿಂಗ್ಗೆ ಇವ್ರು ಬೇಕಾಗಿತ್ತು, ಬೇರೆ ಕೆಲಸಕ್ಕೆಲ್ಲ ಇವ್ರನ್ನ ಯೂಸ್ ಮಾಡ್ಕೋತೀರಾ, ಅಮ್ಮನ ಕೆಲಸಕ್ಕೆಲ್ಲ ಇವ್ರನ್ನ ಯೂಸ್ ಮಾಡ್ಕೋತೀರಾ, ಹಾಸ್ಪಿಟ್ಲಲ್ಲಿ ನೋಡ್ಕೊಳ್ಳೋಕ್ಕೆ ಇವ್ರು ಬೇಕಾಗಿತ್ತು. ದುಡ್ಡು ವಿಷಯ ಬಂದಾಗ ಇವ್ರನ್ನ ಕೂರ್ಸೋದೇ ಅಲ್ವಾ ನೀವು? ಅಂದರೆ ನೀನು ಅದೆಲ್ಲ ಮಾತಾಡಬೇಡ, ನನ್ನ ಹತ್ರ ನೀನು ಮಾತಾಡೋದು ಬೇಕಾಗಿಲ್ಲ, ನೀನು ಯಾರು ಮಾತಾಡೋಕ್ಕೆ ಅಂತೆಲ್ಲ ಕಿರ್ಚಾಡ್ತಾಯಿದ್ರು. ನಾನಂದೆ, ನಾನು ನಿಮ್ಮ ತಮ್ಮನ ಹೆಂಡ್ತಿ, ನನ್ನೇ ಯಾರು ಅಂದ್ಬಿಟ್ರೆ ಅವನ ಹತ್ರನೇ ಹೇಳಾಯ್ತಲ್ಲ ಇಲ್ಲ ಅಂದ್ಬಿಟ್ಟು ಅಂದರು. ಅವ್ರ ಹತ್ರ ಇಲ್ಲ ಅಂದ್ಬಿಟ್ರೆ ಅದು ಅಮ್ಮನ ದುಡ್ಡು, ಅಮ್ಮನ ಹತ್ರ ಕೊಟ್ಬಿಡಿ, ನಾವು ಅಮ್ಮನ ಹತ್ರ ಇಸ್ಕೊತೀವಿ, ಅವರೇ ಒಪ್ಕೊಂಡ್ಮೇಲೆ ನೀವು ಯಾಕೆ ಕೊಡ್ತಾ ಇಲ್ಲ? ಅವ್ರು ಯಾವಾಗ ಒಪ್ಕೊಂಡ್ರು? ಅವ್ರು ಮೊನ್ನೆನೇ ಒಪ್ಕೊಂಡಾಯ್ತು, ನಾನು ಊರಿಗೆ ಹೋಗ್ಬೇಕಾದ್ರೇ ಕೇಳಾಯ್ತು ಒಪ್ಕೊಂಡವ್ರೆ ಅಂತ. ಕೊಟ್ಬಿಡಿ, ನಾವೇನು ಸುಮ್ಮನೆ ಇಸ್ಕೊತಾ ಇಲ್ಲ, ನಾವು ಬಂದು ತಿಂಗಳು ಕಟ್ಟಕ್ಕೆ ಕೇಳ್ತಾ ಇರೋದು, ಇವತ್ತು ಸ್ವಲ್ಪ ಕಷ್ಟದಲ್ಲಿದ್ದೀವಿ ಅಂತ ಕೇಳ್ತಾ ಇದ್ದೀವಿ, ದುಡ್ಡು ಯಾವಾಗಾದರೂ ಕೇಳಿದೀವ ನಿಮ್ಮ ಹತ್ರ ಅಂತ ಕೇಳಿದೆ. ಅಷ್ಟಿಗೆ ನಾನೇ ಬೇಜಾರಾಗ್ಬಿಟ್ಟು, ಇಟ್ಬಿಡಿ ಫೋನು, ನಿಮ್ಮಂಥವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಸವಾಸನೆ ಬೇಡ, ನೀವು ಮಾತಾಡಲೇಬೇಡಿ, ಇಟ್ಬಿಡಿ, ನಮಗೆ ಯಾವುದಕ್ಕೂ ಕರೀಲೂಬೇಡಿ ನಮ್ಮನ್ನು ಅಂತ. ಆಮೇಲೆ ಇಟ್ಬಿಟ್ಟೆ ಫ್ರೆಂಡ್ಸ್, ಫೋನ್ ಇಟ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಅಲ್ಲಿ ನೋಡಿದ್ರೆ ನಮ್ಮಣ್ಣ ಮೋಸ ಮಾಡಿಬಿಟ್ಟ, ಇಲ್ಲಿ ನೋಡಿದ್ರೆ ನಮ್ಮ ಹಣೆ ಬರ್ದಲೇ ಅದು ಏನು ಬರೆದ್ಬಿಟ್ಟವ್ರ ಏನೋ ಗೊತ್ತಿಲ್ಲ. ಎಲ್ಲರ ಹತ್ರನೂ ಎಲ್ಲರ ಹತ್ರನೂ ಏಮಾರಿ ಹೋಗು, ಎಲ್ಲರೂ ಮೋಸ ಮಾಡ್ತಾರೆ, ನೀನು ಮೋಸ ಹೋಯ್ತಾನೇ ಇರು ಅಂತ ಏನೋ ಬರೆದ್ಬಿಟ್ಟವ್ರ ಗೊತ್ತಿಲ್ಲ. ಅದೇ ರೀತಿ ಆಗ್ತಾಯಿದೆ. ಏನು ಮಾಡೋದು? ಇಲ್ಲಿಗೆ
ಇಷ್ಟ ಆಯಿತು ಫ್ರೆಂಡ್ಸ್ ನಮ್ಮ ಮನೆ ಫ್ಯಾಮಿಲಿ ಮ್ಯಾಟ್ರು. ಈಗ ನಮ್ಮ ಅತ್ತೆ ಅವರು ಅಲ್ಲೇ ಹೊರ್ಟೋಯ್ತವ್ರಂತೆ ಅವ್ರ ಮಗನಿಗೆ. ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಆಸ್ತಿ ವಿಚಾರ ದುಡ್ಡು ವಿಚಾರ ಬಂದಾಗ ಅಣ್ಣ ತಮ್ಮಂದರು ಎಲ್ಲ ಬೇರೆ ಬೇರೆ ಆಗ್ಬಿಡ್ತಾರೆ. ಏನು ಅವರೇ ಚೆನ್ನಾಗಿರ್ಬೇಕು, ಅವರೇ ಮುಂದಕ್ಕೆ ಬರಬೇಕು. ನಾವೆಲ್ಲಿ ಮುಂದಕ್ಕೆ ಹೋಯ್ತೀವೋ, ನಾವೆಲ್ಲಿ ಬೆಳೆದು ಬಿಡ್ತೀವೋ, ಹೊಟ್ಟೆ ಕಿಚ್ಚು ಜನಗಳೇ ಜಾಸ್ತಿ. ಇಂಥ ಜನಗಳ ಮುಂದೆ ನಾವು ಏನು ಮಾಡೋದು ಹೇಳಿ? ಪಕ್ಕದ ಮನೆ ಆ ಕಡೆ ಮನೆ ಎಲ್ಲ ನಮ್ಮನ್ನು ಕೆಟ್ಟದ್ದು ಬಯಸೋದು, ನೆಂಟ್ರಲ್ಲೇ ಅವರೇ ಅಕ್ಕಪಕ್ಕನೇ ಕೂತಿರ್ತಾರೆ, ನಮಗೆ ಗೊತ್ತಾಗೋದೇ ಇಲ್ಲ. ಏಮಾರಿಸಿ ನಮಗೆ ಈ ಥರ ನಿಲ್ಲಿಸ್ಬಿಟ್ರು. 1-2 ಲಕ್ಷ ರೂಪಾಯಿಗೆ ನನ್ನ ಎಷ್ಟು ಕೇವಲ ಮಾಡಿಬಿಟ್ರು ಅಂದರೆ, ಆ ಟೈಮಲ್ಲಿ ನಾನು ಆ ಮನೆಯಿಂದ ಖಾಲಿ ಮಾಡ್ಕೊಂಡು ಬರಬೇಕಾದ್ರೆ, ಮನೆ ಮಾರ್ತೀನಿ ಅಂದ್ರೆ ಆಗ ನಮ್ಮ ತಂಗಿಗೆ ಕೇಳಿದ್ರು 25,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರು ಬಾಡಿಗೆಗೆ. ನಾನು ಕೇಳಲೇ ಇಲ್ಲ. ಯಾಕೆ ಹೇಳಿ? ನಾನು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಹಾಕೊಂಡಿದ್ದೆ. ಇವ್ರ ಹತ್ರ ಎಲ್ಲ ಅವಾಗ ಕೇಳಬಾರ್ದು ಅಂದ್ಬಿಟ್ಟು ಆ ಥರ ಇದ್ದವಳು ನಾನು. ಇವತ್ತು ನಾನು ಕೇಳ್ತಾ ಇದ್ದೀನಿ ಅಂದರೆ ನನ್ನ ಪ್ರಾಬ್ಲಮ್ ಯಾವ ರೀತಿ ಇದೆ ಅಂತ ನನಗೆ ಗೊತ್ತು, ನಮ್ಮ ಯಜಮಾನ್ರಿಗೆ ಗೊತ್ತು. ಅವ್ರಂದ್ರು ಈಗ ದಿನ 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 ಕುರುಕ್ತಾ ಕೂತಿದ್ದೀನಿ, ಕೊಡ್ಲಿಲ್ವಲ್ಲ 4 ಗಂಡು ಮಕ್ಕಳು 5 ಗಂಡು ಮಕ್ಕಳು 3 ಗಂಡು ಮಕ್ಕಳು, ಇಂಥ ಮನೆಗಳಿಗೆ ಮದುವೆನೇ ಮಾಡಿಕೊಡ್ಬೇಡಿ. ಇಂಥ ಮೋಸಗಾರರೇ ಇರ್ತಾರೆ ಆಯ್ತಾ? ಪ್ರಪಂಚದಲ್ಲಿ ಎಲ್ಲೂ ಕಡೆ ಹುಡ್ಗೋದು ಬೇಡ, ನಮ್ಮ ಮನೇಲೇ ಇರ್ತಾರೆ. ನಮ್ಮಣ್ಣ ನನಗೆ ಮೋಸ ಮಾಡ್ಬಿಟ್ಟ, ಇವ್ರಣ್ಣ ಇವ್ರಿಗೆ ಮೋಸ ಮಾಡ್ಬಿಟ್ಟ, ಇವ್ರ ಹಿಂದೆ ನಾವಿದ್ದೀವಿ, ನಮಗೂ ಮೋಸ. ಮೋಸ ಮಾಡೋಕ್ಕೆ ಇದೀವ, ಮೋಸ ಹೋಗೋಕ್ಕೆ ಇದೀವ ಗೊತ್ತಿಲ್ಲ. ಆದರೆ ನಮ್ಮಮ್ಮ ಎಲ್ಲ ಹೇಳ್ತಾರೆ, ನಾಳೆ ಕಾಲ ಒಳ್ಳೇದಾಗಕ್ಕೋಸ್ಕರನೇ ಇವತ್ತು ನಿನಗೆ ಕೆಟ್ಟದೇ ಆಯ್ತೈತೆ ಅಂದರು. ಒಳ್ಳೇದಾಗಕ್ಕೋಸ್ಕರ ಇವತ್ತು ಕೆಟ್ಟದ ಸಹಿಸ್ಕೊಳಕ್ಕೆ ಆಯ್ತಾ ಇಲ್ವಲ್ಲ. ಎಷ್ಟು ಅಳೋದು, ಹತ್ತು ಫ್ರೆಂಡ್ಸ್, ಸಾಕಾಗ್ಬಿಟ್ಟೈತೆ. 1 ವಾರದಿಂದ ಅಳ್ತಾ ಇದ್ದೀನಿ ಫ್ರೆಂಡ್ಸ್. ನನಗೊಂದು 2 ಲಕ್ಷಕ್ಕೆ ಹೆಲ್ಪ್ ಮಾಡಲಿಲ್ವಲ್ಲ. ಮನುಷ್ಯ ಮುಖ್ಯ ಅಲ್ಲ, ದುಡ್ಡು ಮುಖ್ಯನಾ? ನಿನಗೆ ಮನೆ ಕಟ್ತಾ ಇರೋನ್ ಕಷ್ಟ, ನನಗೆ ಕಷ್ಟ ಇಲ್ವಾ? ನಿನ್ ದುಡ್ಡ ಕೇಳ್ತಾ ಇದ್ದೀನಿ, ನೀನು ಸಂಪಾದನೆ ಮಾಡಿದ್ದ ಕೇಳ್ದೆ ನಾನು. ತಾಯಿ ದುಡ್ಡು ಎಲ್ಲ ತಗೊಂಡು ಹೋಗ್ಬಿಡ್ತೀಯಲ್ಲ. ಇದಿಲ್ದೆ ಫಸ್ಟ್ ಎಲ್ಲ ಎಷ್ಟು ದುಡ್ಡುಗಳನ್ನ ಈಸ್ಕೊಂಡು ಅವ್ರ ಅಮ್ಮನಿಗೆ ಕೊಟ್ಟೇ ಇಲ್ಲ. ಅಮ್ಮ ಫೋನ್ ಮಾಡಿ ಕಷ್ಟ ಅಂತ, ಸತ್ತೈತಿನ ದುಡ್ಡು ಕೊಡ್ತೀನಿ, ಅದೇನು ದುಡ್ಡು ಅಂತೀಯ, ಫೋನ್ ಮಾಡಿದಾಗೆಲ್ಲ ಚೆನ್ನಾಗಿದ್ಯಾ ಅಂತ ಕೇಳೋದೇ ಇಲ್ವಲ್ಲ ಅಂತೆಲ್ಲ ಹೇಳ್ಬಿಟ್ಟು, ಒಂದಿನ ಸ್ಟ್ರಿಕ್ಟಾಗಿ ಕೇಳೋದ ಅಂತ ಮನೆಗೆ ಹೋದ್ರೆ ಅವ್ರ ಹೆಂಡತಿ ಒಳಗಡೆಯಿಂದ ಬಂದ್ಬಿಟ್ಟು, ಯಾವ ದುಡ್ಡಮ್ಮ ನಿಮ್ಮದು? ಯಾವ ದುಡ್ಡು ಇಲ್ಲ ನಿಮ್ದು, ಬರೀ 500 ರೂಪಾಯಿನೇ ಇರೋದು, ಇಸ್ಕೊಂಡಿರೋದು 60,000 80,000 ಅಂತ ಇಸ್ಕೊಂಡು ನುಂಗ್ಬಿಟ್ಟು ನೀರು ಕುಟ್ಬಿಟ್ಟು, ದುಡ್ಡೇ ಇಲ್ಲ ನಿಂದು, 500 ರೂಪಾಯಿನೇ ಇರೋದು ಅಂತ ಹೇಳ್ದವ್ರ ಮನೆಗೆ ನೀನು ಹೋಯ್ತಾ ಇದೀಯಾ. ಅವ್ರು ಒಳ್ಳೆಯವರು, ನಾವು ನಿಮ್ಮನ್ನ ಏನೂ ಕೇಳೇ ಇಲ್ಲ. ನೀನು ಅಷ್ಟು ಚೆನ್ನಾಗಿ ಅಯ್ಯೋ ಪಾಪ ಅಂತೀನಿ ನಾನು. ನಮ್ಮ ಮಾಮ ಏನಾದ್ರು ಬೈದ್ರೆ, ಯಾಕಪ್ಪ ಬೈತೀಯಾ, ವಯಸ್ಸಾದವರು ಪಾಪ ಆ ಥರ ಎಲ್ಲ ಬೈಬೇಡ, ಅವ್ರಿಗೇನಂತೀಯೋ ಅದೇ ನನಗೆ ರಿಟರ್ನ್ ಆಯ್ತದೆ. ನಾನು ನಾಳೆ ಕಾಲದಿಗೆ ಅದೇ ಸ್ಟೇಜಲ್ಲಿ ನಿಂತಿರ್ಬೇಕಾದ್ರೆ ನನ್ನ ಮಗ ನನಗೆ ಮಾಡ್ತಾನೆ. ಅದೆಲ್ಲ ಮಾಡಬಾರ್ದು ಪಾಪ. ಬೈಬೇಡಮ್ಮಮ್ಮ ಅನ್ನುವೆ. ಅವರು ಬೈಯಲ್ಲ, ಅವರು ಒಳ್ಳೇದಕ್ಕೆ ಹೇಳೋದು. ಎಲ್ಲೆಲ್ಲೋ ಹೋಯ್ತಿಯಲ್ಲ, ಸುತ್ತೀಯಲ್ಲ, ಬಿದ್ಬಿಟ್ಟು ಬಂದಿದ್ಯಲ್ಲ, ಚೆನ್ನಾಗಿರೋ ಕಾಲನ್ನ ಹಿಂಗೆ ಮಾಡ್ಕೊಂಡಿದ್ಯಲ್ಲ, ಸ್ಟ್ಯಾಂಡ್ ಇಟ್ಕೊಂಡು ನಡಿಯಂಗಾಗ್ಬಿಟ್ಟಲ್ಲ, ನಿನ್ನ ಮನೇಲಿರೋಕ್ಕಾಗಲ್ವಾ ಆರಾಮಾಗಿ ಅಂತ ಹೇಳೋದು ಕೆಟ್ಟದ? ನೀನೆಲ್ಲ ಕಡೆ ಸುತ್ತು ಅನ್ನೋನು ಒಳ್ಳೆಯವನ. ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನನ್ನಿಂದ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ನಾನು ಬೇಜಾರಲ್ಲ, ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ಇಟ್ಕೊಂಡೇ ನಾನು ವೀಡಿಯೋಸ್ನೆಲ್ಲ ಹಾಕ್ತಾ ಇರೋದು, ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನಾನು. ಇದರಿಂದಾನೇ ಮನೆ ವೀಡಿಯೋಸ್ ಯಾವುದು ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್. ಒಂದು 4-5 ದಿವಸದಿಂದ 3 ಗಂಟೆಗೆ 5 ಗಂಟೆಗೆ 2 ಗಂಟೆಗೆ ಎಚ್ಚರ ಆಗೋಯ್ತೈತೆ. ನಿದ್ದೆನೇ ಬರಲ್ಲ. ಜೀಸಸ್ ಮುಂದೆ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನಿದ್ದೆ ಬರುತ್ತಾ ಹೇಳಿ? ಯೋಚನೆ ಇದ್ದಾಗ ನಿದ್ದೆ ಬರುತ್ತಾ? ಇದೆಲ್ಲ ಇಟ್ಕೊಂಡು ಹತ್ಬಿಟ್ಟು ಸುಮಾರು ಹೊತ್ತು ಆಮೇಲೆ ಮನ್ಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ಇವೆಲ್ಲ ನೋವು ಬಂದ್ಬಿಟ್ಟಿರ್ತದೆ. ಹತ್ತು ಅದೇನೋ ಈ ತಿಂಗಳೇ ಹಂಗೇನಾ ಇಲ್ಲ ನಂದು ಈ ವರ್ಷನೇ ಹಂಗೇನಾ ಏನೋ ಗೊತ್ತಾಗ್ತಾ ಇಲ್ಲ. ಈ ಥರ ಆಗ್ತಾಯಿದೆ ಫ್ರೆಂಡ್ಸ್. ಅಳಬಾರ್ದು ಅಂತ ಎಷ್ಟು ಕಂಟ್ರೋಲಲ್ಲಿದೆ. ವಿಡಿಯೋದಲ್ಲಿ ಹೇಳ್ಬೋದು, ಕೆಲಸ ಮಾಡ್ಕೊಂಡು ಹೇಳ್ಬೋದು. ಇವತ್ತು ಎಲ್ಲ ಡೈರೆಕ್ಟಾಗಿ ಹೇಳ್ಕೊಡೋದು. ಅದರಲ್ಲಿ ಏನೈತೆ ಒಳಗಡೆ ಎಲ್ಲರ ಮನೇಲೂ ಇರುತ್ತಲ್ವ ಒಂದೊಂದು ಪ್ರಾಬ್ಲಮ್ಮು. ನನ್ನ ಮನೇಲೇ ಇರೋದು, ನನಗೇನೇ ಪ್ರಾಬ್ಲಮ್ಮು ಪ್ರಪಂಚದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರಿಗೂ ಇರುತ್ತೆ ಒಂದೊಂದು ಪ್ರಾಬ್ಲಮ್ಮು. ಯಾರಿಗಿರಲ್ಲ ಹೇಳಿ?
ಪ್ರಾಬ್ಲಮ್ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಅವನು ಈ ಪ್ರಾಬ್ಲಮೇ ಇಲ್ಲ ಅಂದರೆ ಅವನು ಗಾಡಿಂದ ತುಂಬ ಬ್ಲೆಸ್ಸಿಂಗ್ ತಗೊಂಡಿರ್ತಾನೆ ಅಷ್ಟೇ. ಪ್ರಾಬ್ಲಮ್ ಯಾರಿಗಿರಲ್ಲ ಹೇಳಿ? ನನಗೆ ಜೀಸಸ್ ಒಬ್ಬರೇ. ನಮ್ಮ ಯಜಮಾನ್ರು ಪರವಾಗಿಲ್ಲ ನನಗೆ, ಆದರೆ ಅವ್ರೇನು ಮಾತಾಡಲ್ಲ. ನನ್ನಂಗೆ ನಾನು ಹತ್ಬಿಟ್ಟು ಕಮ್ಮಿ ಮಾಡ್ಕೋತೀನಿ, ಅವ್ರಿಗೆ ಅಳಕ್ಕಾಗಲ್ಲ ಪಾಪ. ಅವರು ಕಣ್ಣೆಲ್ಲ ರೆಡ್ ಮಾಡ್ಕೊತಾರೆ, ಕಣ್ಣೆಲ್ಲ ರೆಡ್ ಮಾಡಿಕೊಂಡು ಈ ವಿಷಯ ಕೂಡ ಹೇಳಲೇಬೇಡ ಅಂತಂದರು. ಹೇಳ್ಬೇಡ, ಮನೆ ವಿಷಯ ಎಲ್ಲ, ಅಣ್ಣ ಬಗ್ಗೆ ಎಲ್ಲ ಬೇಡ, ಅವ್ರ ಆ ಥರ ಮಾಡಿದ್ರು ಅಂತ ನೀನು ಯಾಕೆ ಹೇಳ್ತೀಯ ಅಂದರು. ಇಲ್ಲಪ್ಪ, ನನ್ನಿಂದ ನಾನು ಹೇಳಲೇಬೇಕು, ನಾನು ಹೇಳ್ಕೊತೀನಿ ನಾನು ಈ ವಿಷಯಗಳನ್ನೆಲ್ಲ. ನನಗೆ ಮನಸ್ಸಲ್ಲಿ ತಡ್ಕೊಳಕ್ಕಾಗಲ್ಲ. ನಾನು ಏನಿದ್ರು ಓಪನ್ ಆಗಿ ಹೇಳೋದೇ ನನ್ನ ಕ್ಯಾರೆಕ್ಟ್ರು. ನಾನು ಮುಚ್ಚುಮರೆ ಮಾಡೋಕ್ಕಾಗಲ್ಲ, ನಾನು ಹೇಳಬೇಕು ಅಂದೆ. ಅದಕ್ಕೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲ ತುಂಬ ಬೋರ್ ಹೊಡಿತಾ, ಸ್ಕಿಪ್ ಮಾಡಿಬಿಡಿ, ಇಲ್ಲ ವಿಡಿಯೋ ನೋಡಬೇಡಿ. ಇಷ್ಟ ಇರೋರು ನೋಡಿ, ಇಷ್ಟ ಇಲ್ಲ ಅಂದರೆ ಸ್ವಲ್ಪ ನೋಡ್ಬಿಟ್ಟು ಬೇಡ ನಮಗೆ ಈ ಕತೆಗಳು ಅಂದ್ಬಿಟ್ರೆ ತೆಗೆದ್ಬಿಡಿ ಫ್ರೆಂಡ್ಸ್. ನಾನೇನು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ ನೋಡಿ ಅಂತ. ನನ್ನ ಕಷ್ಟ ಏನಿದೆ ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೊತ್ತಿಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.